ಲಾಸ್ಟಾಗಿ ಒಂದು ಬೇಜಾರಾಯಿತು ಹೇಳಿದ್ರು ಮಾಡ್ಕೊಂಡಿಲ್ಲ. ನೀವು ಫಸ್ಟ್ ಸಿನಿಮಾ ಅಂತೂ ಅಲ್ಲ, ತುಂಬ ಸಿನಿಮಾಗಳು ಮಾಡಿದ್ರೆ ತೆಲುಗು ತಮಿಳಲ್ಲಿ ಒಳ್ಳೆ ದೊಡ್ಡ ಸ್ಟಾರ್ಟ್ ಮಾಡಿದ್ರೆ, ಬಟ್ ಇನ್ನು ಕನ್ನಡದಲ್ಲಿ ಮಾಡಿಲ್ಲ ಅನ್ನೋದು ತುಂಬ ಬೇಜಾರಿದೆ. ಬಟ್ ಯಾಕೆ ಅದು ಇನ್ನೂ ಆಗಿಲ್ಲ? ಆಫರ್ಸ್ ಬಂದಿತ್ತಾ ಮುಂಚೆ? ಒಂದು ಸಿನಿಮಾ ಬಂದಿದ್ದು ಅಂತ ಕೇಳ್ಕೊಡ್ತೀವಿ, ನಮಗೂ ಅಷ್ಟು ಐಡಿಯಾ. ನನಗೂ ತುಂಬ ಬೇಜಾರಾಗ್ತದೆ. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾರೆ, ನೀವು ಕನ್ನಡ ಮಾಡಿಲ್ಲ ಅಂತಾರೆ. ನನಗೆ ಸಿಕ್ಕಿದ್ರೆ ತಾನೇ ಮಾಡೋದು. ಸೊ ನಾನು ನಾನು ಇವಾಗ ತನಕ ಹೇಳಿದ್ರೆ ಮಾಡ್ತೀನಿ. ಎಸ್, ಅದು ಟೇಕ್ ಆಫ್ ಆಯಿತು, ಹಂಗೆ ಟೇಕ್ ಆಫ್ ಆಗಿಲ್ಲ. ಸೊ ನನಗೆ ತುಂಬ ಬೇಜಾರಾಯಿತು. ಆಬ್ವಿಯಸ್ಲಿ ನಾನು ತುಂಬ ಡ್ರೀಮ್ಸ್, ನಾವೆಲ್ಲರೂ ಒಂದು ಡ್ರೀಮಿಂದ ಬಂದು ಮಾಡಬೇಕು ಮಾಡ್ಬೇಕಂತ ಇರುತ್ತೆ. ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಫಸ್ಟ್ ಮೂವಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತ. ಸೊ ಅದು ಟೇಕ್ ಆಫ್ ಆಗಿಲ್ಲ. ಒಂದು ಶೆಡ್ಯೂಲು ಹೋದ್ವಿ, ಆಮೇಲೆ ಬಟ್ ಡ್ಯೂ ಟು ಸಮ್ ವೆರಿ ಅನ್ಫಾರ್ಚುನೇಟ್ ರೀಸನ್ಸ್ ಅದು ಸ್ಟಾಪ್ ಆಯಿತು. ಸೊ ಅದಾದಮೇಲೆ ನಂಗೆ ಆಪರ್ಚುನಿಟೀಸ್ ಇನ್ನೂ ಬಂದಿಲ್ಲ. ಅವಾಗ ಮೇ ಬಿ ಐ ಡೋಂಟ್ ಇನ್ನೂ ನಂಗೆ ರೀಚ್ ಬಂದಿಲ್ಲ. ಸೊ ನಾನು ಕಮಿಂಗ್. ಸೊ ಗಾಡ್ ಬ್ಲೆಸ್ಸಿಂಗ್ ಅಂತ ನಾನು ಕನ್ನಡ ಮೂವಿನೂ ಆಲ್ರೆಡಿ ಟ್ರೈಲರ್ ವೈರಲ್ ಆಗಿದೆ. ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಈ ಥರ ಒಂದು ಸಿನಿಮಾ ನೀವು ಲೇಟ್ ಮಾಡಿದ್ರೆ ಹೇಳುವಾಗ ನಾವು ಸೊ ಅವಾಗ ನೀವು ಅದು ರೆಸ್ಪಾನ್ಸ್ ಇದೆ, ಚೆನ್ನಾಗಿದೆ ಅಂತ ಹೇಳುವಾಗ ಖುಷಿ ಆಗ್ತದೆ. ಖಂಡಿತ ಇನ್ನೊಂದು ಆಕ್ಚುಲಿ ಮುಂಚೆ ನಾವು ನಿಮ್ಮನ್ನ ತುಂಬ ನೋಡಿದ್ದೀವಿ, ಸೀರೀಸ್ ನೋಡಿದ್ದೀವಿ. ನನಗೆ ಭಾಳ ಇಷ್ಟ ಆಗುತ್ತೆ ಬೆಗಿನ್ ಸಿನಿಮಾ. ಸೊ ಒಂದು ಚಿಕ್ಕ ಕ್ಯಾರೆಕ್ಟರ್ ನೋಡಿ ಸಖತ್ ಕ್ಯಾರೆಕ್ಟರ್ ಇದೆ ಸಿನಿಮಾ. ನನಗೆ ಪರ್ಸನಲಿ ತುಂಬ ಇಷ್ಟ. ಅದಕ್ಕೆ ಮುಂಚೆ 30 రోజుల్లో ಪ್ರೇಮಿಂತಿದ್ದೀರ, ಅದೇ ಸಖತ್ತಾಗಿರುತ್ತೆ. ಟರ್ನ್ ಓವರ್ ಅವ್ರ ಕ್ಯಾರೆಕ್ಟರ್ ರೆಡ್ ಸಿನಿಮಾ. ನಿಮ್ಮ ಜರ್ನಿನೇ ಒಂಥರ ಫುಲ್ ಹೈ ಕ್ಯಾರೆಕ್ಟರ್ ಇರುತ್ತೆ, ತುಂಬ ಪಿಚ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಈಗ ಹೈರಾನ್ ಅಂತ ಹೋಗ್ತಾರೆ, ಯಾವ ಥರ ಕ್ಯಾರೆಕ್ಟರ್? ನಾವು ಒಂದು 3 ದೊಡ್ಡ ಕ್ಯಾಮ್ರಾ ಅಲ್ಲ, ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದು. ತುಂಬಾ ಸ್ಟ್ರೆಂತ್ ಇರೋ ಕ್ಯಾರೆಕ್ಟರ್ ಎಲ್ಲ ಬಟ್ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತೀನಿ, ಒಳ್ಳೆ ಕ್ಯಾರೆಕ್ಟರ್ಗೋಸ್ಕರ ವೇಟ್ ಮಾಡ್ತೀನಿ. ನನಗೆ ಇನಿಷಿಯಲಿ ನನಗೆ ಗೊತ್ತಿರಲಿಲ್ಲ ಹೆಂಗೆ ಸೆಲೆಕ್ಟ್ ಮಾಡೋದಂತ, ಬಿಕಾಸ್ ಆಫ್ಟರ್ ನಾಟ್ ಫ್ರಮ್ ಸಿನಿಮಾ ಬ್ಯಾಕ್ಗ್ರೌಂಡ್. ಸೊ ಅವಾಗ ನಾನು ಅಂದರೆ ನೋಡ್ಕೊಂಡು ಎಲ್ಲ ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಆಯಿತು ಅಂತಲೇ ನಾನು ಮಾಡೋದು. ಆ್ಯಂಡ್ ಇವಾಗ ನನಗೆ ಖಂಡಿತ ಒಂದು ಪ್ರಾಮಿನೆಂಟ್ ರೋಲ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಅಂತ ಅದು ಅಂತ ನನಗೂ ಇಷ್ಟ ಆಗುತ್ತೆ.